ಸರ್, ನೀಲ್ ಡೌನ್ ಮಾಡಿ ಮಕ್ಕಳ ಜೊತೆ ಈಕ್ವಲ್ ಆಗಿ ನಿಂತ್ಕೊಳ್ಳಿ. ಪುಟ್ಟಿ, ಡ್ಯಾಡಿ ಕೆನಗೆ ಕಿಸ್ ಮಾಡ್ತಾ ಹಾಗೇ ಇರು. ಪುಟ್ಟ, ನೀನ್ ಕೂಡ ಡ್ಯಾಡಿ ಕಿಸ್ ಮಾಡು. ಇವರು ನಮಗ್ ಡ್ಯಾಡಿ ಅಲ್ಲ. ಆ ಅಂಕಲ್ಗೆ ಗೊತ್ತಿಲ್ಲ ಅಲ್ವಾ? ಜಸ್ಟ್ ಕಿಸ್ ಮೀ. ಸರ್, ಸಿಂಗಲ್ ಲೆಗ್ ಮೇಲೆ ನೀಲ್ ಡೌನ್ ಮಾಡಿ ಆ ಲೆಗ್ ಮೇಲೆ ಆ ಹುಡುಗಿನ ಕೂರಿಸ್ಕೊಳ್ಳಿ. ಬಾ ಬಂಗಾರ. ಪುಟ, ನೀನ್ ಕೂಡ ಡ್ಯಾಡಿ ಹಿಂದೆ ನಿಂತ್ಕೊಂಡು ಭುಜದ ಮೇಲೆ ಕೈ ಹಾಕು. ಈ ಮಕ್ಕಳು ಗಂಗಾ ಮಕ್ಕಳಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಗಂಗಾ ಕೂಡ ಪಕ್ಕದಲ್ಲೇ ಇದ್ದಿದ್ರೆ ಇನ್ನೆಷ್ಟು ಚೆನ್ನಾಗಿರ್ತಿತ್ತು. ಆ ಮಕ್ಕಳನ್ನ ನೋಡ್ತಿದ್ರೆ ಗಂಗಾ ಮಕ್ಕಳ ಥರನೇ ಅನ್ನಿಸ್ತಿದಾರಲ್ವಾ ಕಲ್ಪನಾ? ನನಗೂ ಹಾಗೆ ಅನ್ನಿಸ್ತಿದೆ ಅಜ್ಜಿ. ಇವರೆಲ್ಲ ಯಾಕೆ ಹಲೋ ಹಾಯ್ ಅಂತಿದ್ದಾರೆ? ಇವ್ರಿಗೆ ನಾನ್ ಗೊತ್ತಾ? ಫಂಕ್ಷನ್ ಅಲ್ವಾ ಮೇಡಮ್, ಪರಿಚಯ ಇದ್ರು ಇಲ್ದೇ ಇದ್ರು ಹಾಗೆ ಮಾಡ್ತಾರೆ. ಅವ್ರು ಹೆಲೋ ಅಂದ್ರೆ ನೀವು ಹಾಯ್ ಅನ್ನಿ, ಅವರು ಹಾಯ್ ಅಂದ್ರೆ ನೀವು ಹೆಲೋ ಅನ್ನಿ, ಅಲ್ಲಿಗೆ ಸರಿ ಹೋಗುತ್ತೆ. ಹಾಗೆಲ್ಲ ಹೇಳೋದಿಕ್ ನನಗೆ ಅಭ್ಯಾಸ ಇಲ್ಲ. ಅದಕ್ಕೆ ನನ್ಗೂ ಕೂಡ ಹೇಳೋಕೆ ಹೇಳ್ಸ್ಕೊಳಕ್ಕೆ ಅಭ್ಯಾಸ ಇಲ್ಲ ಮೇಡಮ್. ಪ್ಲೇಸ್ ಬದಲಾದ್ರೆ ಎಲ್ಲ ಬದಲಾಗುತ್ತೆ. ಏನ್ ಬದಲಾವಣೆನೋ ಏನೋ, ಆರಾಮಾಗಿ ಅಕ್ಕ ಅದ್ಕೆ ಅಂತ ಕರಿಬೋದು ಅಲ್ವಾ? ಅಯ್ಯೋ, ಗಂಗಾ ಮೇಡಮ್ ಅವನ್ನ ಇಲ್ಲಿ ಜಾಸ್ತಿ ತಿರ್ಸ್ಕೊಳ್ಳೋದು ಅಪಾಯ. ಬೇಗ ಕೇಕ್ ಕಟ್ ಮಾಡಿ ಅಂತ ಚಂದ್ರಿಕಾ ಮೇಡಮ್ ಮತ್ತೆ ರಾಮಕೃಷ್ಣ ಸರ್ ಅವ್ರಿಗೆ ಹೇಳಿ ಮೇಡಮ್ ಅವ್ರನ್ನ ಬೇಗ ಮನೆ ಕರ್ಕೊಂಡು ಹೋಗ್ಬೇಕು. ಮೇಡಮ್ ಅವರೇ, ಒಂದ್ ನಿಮಿಷ ನೀವು ಇಲ್ಲೇ ಇರಿ, ನಾನು ಈಗ್ಲೇ ಬರ್ತೀನಿ. ಎಲ್ಲಿಗೆ? ಅದಕ್ಕೆ ಬಂದಾಗಿಂದ ನಮ್ಮ ಯಜಮಾನ್ರನ್ನ ಒಂದ್ಸರಿ ಕೂಡ ಮಾತಾಡ್ಸಿಲ್ಲ. ಹೋಗಿ ಒಂದ್ಸರಿ ನನ್ನ ಮುಖ ತೋರ್ಸ್ ಬರ್ತೀನಿ. ಬೇಗ ಬನ್ನಿ, ಒಬ್ಳೇ ಇರ್ಬೇಕು ಅಂದ್ರೆ ಭಯ ಆಗತ್ತೆ. ನಿಮ್ನ ಒಂಟಿಯಾಗಿ ಬಿಟ್ಟು ಹೋಗಕ್ಕೆ ನನಗೂ ಕೂಡ ಭಯ ಆಗ್ತಿದೆ. ಹೀಗೆ ಹೋಗಿ ಹಾಗೆ ಬರ್ತೀನಿ. ರಾಮಕೃಷ್ಣ ಸರ್ ಚಂದ್ರಿಕಾ ಮೇಡಮ್ ಎಲ್ಲಿದ್ದಾರೋ ಏನೋ. ಈಗಲೇ ಬರ್ತೀನಿ. ಅಭಿ, ನಿಮ್ಮಮ್ಮ ನಿಮ್ ಜೊತೆ ಬಂದಿದ್ದಾಳಲ್ವಾ? ಬಂದಿದ್ದಾಳೆ ಅಜ್ಜಿ. ಮತ್ತೆ ಕಾಣಿಸ್ತಿಲ್ವಲ್ಲ, ಎಲ್ಲಿಗೆ ಹೋಗಿದ್ದಾಳೆ? ಮೀನಾಕ್ಷಿ ಆಂಟಿ ನಮ್ಮಮ್ಮ ಎಲ್ಲೋ ಹೋಗಿದ್ದಾರೆ ಆಂಟಿ, ಬಂದ್ಬಿಡ್ತಾರೆ. ಎಲ್ಲಿ ನನ್ ಮೀನಾಕ್ಷಿನೇ ಕಾಣಿಸ್ತಿಲ್ವಲ್ಲ? ಅಯ್ಯೋ, ಅವ್ರು ಈ ಕಡೆನೆ ಬರ್ತಿದ್ದಾರೆ, ತಪ್ಪಿಸ್ಕೋಬೇಕು. ಮೀನಾಕ್ಷಿ,
ಮೀನಾಕ್ಷಿ 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 ಇದೇನಿದು ಈಗಷ್ಟೇ ಕಾಣಿಸ್ಕೊಂಡು ಮಾಯ ಆಗೋದ್ಲು? ಇಷ್ಟಕ್ಕೂ ನಾನು ನೋಡಿದ್ದು ಮೀನಾಕ್ಷಿನೇ ಅಲ್ವಾ? ಮೀನಾಕ್ಷಿನೇ ನೋಡಿದ್ನಲ್ಲ. ಮೀನಾಕ್ಷಿ, ಏ ಮೀನಾಕ್ಷಿ! ಅಬ್ಬಾ, ಚಂದ್ರಿಕಾ, ನಿತ್ಯ ಎಲ್ಲಿ? ಬಾ, ಅವಳೆಲ್ಲೋ ಇದ್ದಾಳೆ. ಅವಾಗಿಂದ ಫಾಲೋ ಮಾಡ್ತಿದ್ದೆ, ಟಕ್ಕಂತ ಎಲ್ಲೋ ಮಿಸ್ ಆದ್ಲು. ಅಯ್ಯೋ, ಪ್ಲಾನ್ ಮಾಡೋದಕ್ಕೆ ಹೋಗಿದ್ದಾಳೇನೋ. ಏನ್ ಮಾಡ್ಸಾಯ್ತಳೋ ಏನೋ. ಪ್ಲಾನ್ ಏನು ಅಂತ ಕೇಳಿದ್ರೆ ಹೇಳ್ದೆ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾಳೆ. ಗಂಗಾ ಎಲ್ಲಿದ್ದಾಳೆ? ಮೇಡಮ್, ಮೀನಾಕ್ಷಿ, ನೀನೇನ್ ಇಲ್ಲಿಗೆ ಬಂದೆ? ಗಂಗಾ ಎಲ್ಲಿ? ಅಲ್ಲಿರಿ ಅಂತ ಹೇಳಿ ಬಂದಿದ್ದೀನ್ರಿ. ಗಂಗಾ ಮೇಡಮ್ ಅವ್ರನ್ನ ನಿತ್ಯ ಮೇಡಮ್ ಅಂದ್ಕೊಂಡು ಯಾರ್ಯಾರೋ ಮಾತಾಡಿಸ್ತಿದ್ದಾರೆ. ನನಗೆ ತುಂಬಾ ಭಯ ಆಗ್ತಿದೆ. ಬೇಗ ಕೇಕ್ ಕಟ್ ಮಾಡಿಸ್ರಿ. ಗಂಗಾ ಮೇಡಮ್ ಅವ್ರನ್ನ ಮನೆ ಕರ್ಕೊಂಡು ಹೋಗ್ತೀನಿ. ನಾವು ಅದೇ ಕೆಲಸದಲ್ಲಿ ಇದೀವಮ್ಮ. ನಿನ್ಗಿಂತ ನಾವು ಡಬಲ್ ಟೆನ್ಷನ್ ಪಡ್ತಿದೀವಿ. ಇಲ್ಲಿ ನೋಡು, ನೀನು ಬೇಗ ಗಂಗಾ ಹತ್ರಕ್ಕೆ ಹೋಗು. ಮತ್ತೆ ಯಾರಾದ್ರೂ ನೋಡಿ ನಿತ್ಯ ಅಂತ ಮಾತಾಡ್ಸಿದ್ರೆ ಎಲ್ಲ ಉಲ್ಟಾ ಆಗೋಗುತ್ತೆ. ಗಂಗಾ ಮೇಡಮ್ ಅವರು ಎಲ್ಲಾ ರೀತಿ ಪ್ರಶ್ನೆನೂ ಕೇಳ್ತಿದ್ದಾರೆ ಸರ್. ಉತ್ತರ ಕೊಡೋಕಾಗ್ದೆ ಸಾಯ್ತಿದ್ದೀನಿ. ಸ್ವಲ್ಪ ಹೊತ್ತು ಹೇಗಾದ್ರೂ ನೀನ್ ಮ್ಯಾನೇಜ್ ಮಾಡು ಮೀನಾಕ್ಷಿ. ನಾವು ಬೇಗ ಕೇಕ್ ಕಟ್ ಮಾಡಿಸ್ಬಿಡ್ತೀವಿ. ಆಮೇಲೆ ಗಂಗಾನ್ ಕರ್ಕೊಂಡು ಹೋಗ್ಬೋದು. ಮೀನಾಕ್ಷಿ, ಗಂಗಾನ್ ಹಾಗೆ ಒಂಟಿಯಾಗಿ ಬಿಡ್ದೇನೆ ಬೇಗ ಹೋಗಮ್ಮ. ಸರಿ ಮೇಡಮ್, ಬೇಗ ಕೇಕ್ ಕಟ್ ಮಾಡಿಸಿ.